ಮನೆಗಳು ಹಂಗೆ ಏನು ಹೇಳೋದು, ಹಳೆ ಮನೆಗಳು, ಹಳೆ ಕಲ್ಲುಗಳು, ಹಳೆ ಕಾಲದಲ್ಲಿ ಅವ್ರು ಬರೀ ನಿಂತ್ಕೊಂಡು ಹೇಳ್ತಾರೆ ಹಿಂಗೆ ಅಂತ. ಪಾಪ ಮೇನ್ ಕುಕ್ ಅವರು, ಅವ್ರನ್ನ ಝೂಮ್ ಮಾಡ್ಬಿಡು ಟೀಟೆಕ್ ನೀವಿಬ್ರು ವೇಸ್ಟ್ ಹೋಗ್ಬಿಟ್ಟು ಅವನು ಪಿಗಿ ಫಾರ್ಮ್ಸ್ ಇದೆ ನಮ್ಮ ಅಂಗಡಿ. ಇದು ಹೋಟೆಲ್. ಹಳ್ಳಿ ಸೈಡು ವಾಸನೆ ಸ್ಮೆಲ್ ಅಂತ ಬರ್ತಾಯಿತ್ತು ಅಲ್ಲ, ಕೊಯ್ಲೆಲ್ಲ ಮುಂಚೆನೂ ಟೋಪಿ ಹಾಕೋದ. ಹಾಂ, ಇದು ನಮ್ಮ ಅಪ್ಪ ಹೋದಂಥ ಶಾಲೆ. ಸ್ಕೂಲಾ? ಎಲ್ಲೇ ಸ್ಕೂಲು? ಇದೇ ಸ್ಕೂಲ್ ಕಣೋ. ಓಕೆ ಓಕೆ, ಪೂರ್ತಿ ಸ್ಕೂಲು. ಅಲ್ಲಿ ನಮ್ಮ ಅಪ್ಪ ಓದಿದ್ದ ಜಮಾನದ್ದು, ಅಲ್ಲಿದ್ದು ಸ್ಕೂಲು. ಆಮೇಲೆ ಇದೀನಿ ಇವಾಗ ಕಾಲೇಜ್ ಅಂತ ಮಾಡಿದ್ದಾರೆ. ಕಾಲೇಜಾ? ಹಾಂ, ನಾಳೆಗೆ ಕ್ಲಾಸು. ಹ್ಞೂ, ಪಿ ಯು ಫಸ್ಟ್ ಪಿ ಯು 2, ಸೆಕೆಂಡ್ ಪಿ ಯು 2 ಫುಲ್ಲು ನಮ್ಮಪ್ಪ ಓದಿದಂಥ ಸ್ಕೂಲ್. ಸೈಕುಗುರು ಗ್ರೌಂಡ್ ನೋಡಿ ಯಾವುದು ಇಷ್ಟು ದೊಡ್ಡದಾಗೈತೆ. ಅಲ್ಲಿರೋದು ಪ್ರೈಮರಿ ಸ್ಕೂಲಾ? ಪ್ರೌಢಶಾಲೆ ಹೈಸ್ಕೂಲು, ಇಲ್ಲಿ ಕಾಲೇಜು. ಹಿಂದೆ ಚರ್ಚ್ ಬೇರೆ ಐತೆ. ಅದು ಅಲ್ಲಿ ನಿಮಗೆ ಪ್ರೌಢಶಾಲೆ ಮತ್ತು ಕಾಲೇಜ್ ತೋರಿಸಿದ್ನಲ್ಲ, ಹಂಗೆ ಇಲ್ಲಿ ನೋಡಿ, ಇದು ಪ್ರಾಥಮಿಕ ಶಾಲೆ. ಹೈಸ್ಕೂಲ್ ಪ್ರೈಮರಿ ಕಣೋ. ಸೀನು ಇದು ಕಟ್ಸಿರೋದು. ಹಾಂ, ಇದು ಕಟ್ಸಿರೋದು, ಇದು ಹಳೇದು ನೋಡಿ ಹೆಂಗಿದೆ ಫಸ್ಟು. ಇದು ವಾಪಸ್ ನಮ್ಮನೆಗೆ ಹೋಗೋ ಜಾಗ. ನಮ್ಮನೆ ಅಂದರೆ ಇವಾಗ ಇರೋ ಮನೆಗೆ ಹೋಗೋ ಜಾಗ ಇದು. ಇಲ್ಲಿ ಸ್ವಲ್ಪ ಮನೆಗಳು ಮಾತ್ರ ಡೆವಲಪ್ ಆಗಿದೆ. ಸ್ವಲ್ಪ ಮನೆಗಳು ಹಂಗೆ ಏನು ಹೇಳೋದು, ಹಳೆ ಮನೆಗಳು, ಹಳೆ ಕಲ್ಲುಗಳು, ಹಳೆ ಕಾಲದ್ದು. ಅದೇ ಕಲ್ಚರ್ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ತೋರಿಸು ನೋಡಿ, ಇದು ಹೈವೇ, ಇದು ಹೋಗೋದಕ್ಕೆ. ಇಲ್ಲಿಗೆ ಜಲ್ಲಿ ಹಿಂಗೆ ನಮ್ಮನೇನು ಅಷ್ಟೇ, ಅಬ್ಸರ್ವ್ ಮಾಡು. ಮುಚ್ಬಿಟ್ಟು ಕಲ್ಲುಗಳೆಲ್ಲ ಹಂಗೆ ಇಟ್ಟು ಅದ್ರ ಮೇಲೆ ಬರೀ ಸಿಮೆಂಟ್ ಹಾಕಿರೋದು. ಆ ಕಲ್ಲುಗಳು ಇಲ್ಲಿ ಜಾಸ್ತಿ ಹಾಕಿದ್ರೆ ಇಲ್ಲೇನು ಏನು ಹೇಳೋದು, ಮಣ್ಣು ಅಷ್ಟು ಸಿಗಲ್ಲ, ಎಲ್ಲ ಕಲ್ಲುಗಳೇ. ಅದೇ ಕಲ್ಲು ತಗೊಂಡು ಮನೆ ಕಟ್ಕೊಳೋದು ಅಷ್ಟೇ. ಆ ಥರ ಎದ್ದೋರು ಲೈಟ್ ಹಾಕಾಯ್ತು ಆ ಕಡೆ. ಆದರೆ ಅವನಿಗೆ ಈ ಕಡೆ ಆಫ್ ಮಾಡ್ಕೊಂಡವ್ರು ಹಿಂಗಡೆ ನೋಡ್ರಿ, ಈ ರೇಂಜ್ ಇದೆಲ್ಲ. ವಿಶು, ಅಜ್ಜು ಪ್ರಿಪೇರ್ ಆಗ್ತಿದೆ. ನಮ್ಮ ಅಜ್ಜಿ ಅವರ ನೇತೃತ್ವದಲ್ಲಿ ಅವ್ರು ಬರೀ ನಿಂತ್ಕೊಂಡು ಹೇಳ್ತಾರೆ ಹಿಂಗೆ ಅಂತ. ಪಾಪ ಮೇನ್ ಕುಕ್ ಅವರು, ಅವ್ರನ್ನ ಝೂಮ್ ಮಾಡ್ಬಿಡು ಸರ್. ಸೊ ಇವರೇ ಮೇನ್ ಕುಕ್ಕು. ಚಿಕನ್ ಸಾರು ಮಾಡಿದ್ದಾರೆ, ಬಟ್ ಕ್ರೆಡಿಟ್ಸ್ ಎಲ್ಲ ಅವ್ನು ತೊಗೊತಾನೆ ಗ್ಯಾಪಲ್ಲಿ. ಅದೆಲ್ಲ ಆಗಾಗಿ ನಾವು ಬಿಡೋದಿಲ್ಲ, ಇವ್ರಿಗೆ ಕೊಡ್ತೀವಿ. ಇವ್ರು ಮೇನ್ ಕುಕ್ಕು, ಅವ್ರು ಸೈಡ್ ಚೆಫ್ ಅವರು. ಅವರೆಲ್ಲ ಐಟಮ್ಸ್ ಎಲ್ಲ ತಂದು ಕೊಡೋದು ಎಲ್ಲ ಅವ್ರದ್ದು. ಇವ್ರು ಕುಕ್ಕಿಂಗ್, ಇವರು ಟೇಸ್ಟ್ ಆಮೇಲೆ ನಾವು ಹೇಳ್ತೀನಿ. ತಿಂದಾದ್ಮೇಲೆ ನಾನು ತಿನ್ನಲ್ಲ, ಇವ್ರು ತಿಂತಾರೆ. ನಾವು ತಿಂದ್ಬಿಟ್ಟು ಹೇಳ್ತೀವಿ. ತಿನ್ನಕ್ ಮಾತ್ರ ಲಾಯಕ್ ಅವನು. ಇಲ್ಲಿ ಬಂದ್ರೆ ನೀವು ಸೈಡ್ ಚೆಫ್ ಅಂತ, ನೆಕ್ಸ್ಟ್ ಮಾಸ್ಟರ್ ಚೆಫ್ಗೆ ಒಂದು ಇದಾಕ್ಸೋಣ ಅಪ್ಲಿಕೇಶನ್. ನಿಮ್ಮಿಬ್ಬರಿಗೆ ಅಸಿಸ್ಟೆನ್ಸ್ ಅವನು. ಅಸಿಸ್ಟೆಂಟ್, ನನಗೆ ಕ್ಯಾಮ್ರಾ ಅಸಿಸ್ಟೆಂಟು. ಓ ಸಾರಿ ಮಚ್ಚ, ನಾವು ಅಡ್ಡ ನಿಂತಿದ್ದೀವಿ. ನಿಮ್ಮ ತೆಂಗನೇ ಫುಲ್ ಕ್ರೇಜಿ. ಸೊ ಇವರಿಬ್ಬರು ನನ್ನ ತಮ್ಮಂದರು ಹೋಗು. ನಮ್ಮ ಊರಿಗೆ ಬಂದಿರೋದು. ಆ್ಯಂಡ್ ಇವು ಕುಕ್ಕಿಂಗ್ ಮಾಡ್ತಿದ್ದೇನೆ ಇವತ್ತು. ಚಿಕನ್ ಗ್ರೇವಿ ಆ್ಯಂಡ್ ಜೀರಾ ರೈಸ್. ಆ್ಯಂಡ್ ಈ ನನ್ನ ಮಗನಿಗೆ ರೊಟ್ಟಿ. ಈ ಕಡೆಗೆ ಬರ, ನಾನು ಲೈಟ್ ಕೊಡ್ತಾ ಇದ್ದೀನಿ. ಲೈಟ್ ಈ ಕಡೆಗೆ ಬರಬೇಕಲ್ಲ ಮಚ್ಚ. ರೀಟೇಕು ನೀವಿಬ್ರು ವೇಸ್ಟ್. ಸೊ ಈಗ ನಾ ಪಾಂಡವನ್ ವೀಲ್ಸ್ ಆ್ಯಂಡ್ ದಾಲ್ ಫ್ಯಾಕನ್ ಇಬ್ರು ಸೇರಿ ನಾವು ಹಳ್ಳಿಗೆ ಬಂದಿದ್ದೀವಿ. ನಾವು ಹಳ್ಳಿಗೆ ಬಂದು ನೈಟ್ ಸ್ಟೇ, ನಮ್ಮ ಹಳ್ಳಿ ನೈಟ್ ಸ್ಟೇ ಮಾಡಿದ್ವಿ. ಸೊ ಇದರಲ್ಲಿ ಕುಕ್ಕಿಂಗು ಮಿಸ್ಟರ್ ಉಮೇಶ್ ಅವ್ರ ಕುಕ್ಕಿಂಗ್. ಇದರಲ್ಲಿ ಚಿಕನ್ ಗ್ರೇವಿ ಆ್ಯಂಡ್ ಜೀರಾ ರೈಸ್ ಮಾಡಿದ್ದಾರೆ. ತಿಂದ ಮೇಲೆ ಟೇಸ್ಟ್ ಹೇಳ್ತೀವಿ. ಆ್ಯಂಡ್ ಇದಕ್ಕೆಲ್ಲ ಸಾಮಗ್ರಿ ತಂದ್ಕೊಡೋದಕ್ಕೆ ಇವರೇ ಸಹಾಯ ಮಾಡಿದ್ದು. ಸೊ ಕಂಪ್ಲೀಟಾಗಿ ಸಹಾಯ ಮಾಡಿದ್ದಾರೆ.
ಅಂಡ್ ಇನ್ನೊಬ್ರು ಇದಾರೆ, ಅವರು ಬಂದು ಬರೀ ನಿದ್ದೆನೆ ಹೊಡ್ದವ್ರೆ, ವೇಸ್ಟ್ ಅವರು. ಅವ್ರು ಬಿಡೋರು ಅವ್ರ ಲೆಕ್ಕ. ಅವರು ತೋರ್ಸಿ ಅಲ್ಲಿ ಪರವಾಗಿಲ್ಲ, ತೋರಿಸಿ. ಇದು ತುಂಬಾ ಇಂಪಾರ್ಟೆಂಟ್. ಈಗ ಬನ್ನಿ, ಇಲ್ಲಿ ಗೊತ್ತವ್ರಲ್ಲ, ಇಲ್ಲಿ ಬರೀ ನಿದ್ದೆ ಮಚ್ಚ. ಹಳ್ಳಿ ನೋಡ್ಬೇಕು ಅಂತ ಕೇಳಿದವ್ರು ಇವರು, ಹಳ್ಳಿ ಕರ್ಕೊಂಬಂದ್ರೆ ನಿದ್ದೆ ಹೊಡಿತವ್ರೆ. ಎಲ್ಲ ಗಾಡಿ ಓಡಿಸಿದವ್ರು ನಾವು. ಇಲ್ಲಿ ಇಲ್ಲಿ ಬನ್ನಿ, ಇವಾಗ ಇಲ್ಲಿ ಬನ್ನಿ, ಇಲ್ಲಿ ಸ್ವಲ್ಪ ಮಕ ಇಲ್ಲಿ ಸ್ವಲ್ಪ ಜೂಮ್ ಹಾಕಿ ಮಕಾನ. ಬನ್ನಿ, ಇಲ್ಲಿ ಕಾರಲ್ಲಿ 5 ಅವರ್ ಮಲ್ಗಿ ಮತ್ತೆ ಇಲ್ಲಿಗೆ ಬಂದು ಒಂದ್ 2 ಅವರ್ ಮಲ್ಕೊಂಡ್ರಿ. ಇದು ಎದ್ಬಾರೋ ಅಂದ್ರೆ ಬರಲ್ಲ. ಹಳ್ಳಿ ನೋಡ್ಬೇಕು ಅಂತ ಬೇರೆ ಇವ್ ಹೇಳೋದು ಡೈಲಾಗ್ಗಳು. ತಿರ್ಗಾ ವಾಪಸ್ ಬರ್ತೀವಿ, ಅವಾಗ ನೋಡೋಣ ಅಂತ ಮಚ್ಚ. ವಾಪಸ್ ನಾವು ಬರೋದು ನೈಟ್ ಆದ್ರೆ ಏನ್ ಮಾಡ್ತೀವಿ, ಇದೇ ಸೇಮ್ ಟೈಮ್ ಆದ್ರೆ ಇರ್ಲಿ, ಅವಾಗ್ಲೂ ಬಂದು ಮಲ್ಕತಾನೆ. ಇದಿರ್ಲಿ ಮಚ್ಚ, ಇದು ಎಡಿಟು, ಇದಿರ್ಲೇಬೇಕು ಮಚ್ಚ. ಅದೇ ನಂಗೆ ಗೊತ್ತಿಲ್ಲ, ರಮ್ಮ ನೋಡ್ಬೇಕಾದ್ರೆ ನಾನು ಹಾಕ್ತೀನಿ. ಇದು ಎಡಿಟು. ಈಗ ಮತ್ತೊಬ್ರು ಇವನು 1 ಅವರ್ 2 ಅವರ್ ನಿದ್ದೆ ಮಾಡ್ದ. ಕರೆಕ್ಟಾಗಿ ಸುಳ್ಳು ಹೇಳ್ತಾನೆ, 1 ಅವರ್ ಅಂತ. 2 ಅವರ್ ನಿದ್ದೆ ಮಾಡಿದ್ದು. 2 ಅವರ್ ನಿದ್ದೆ ಮಾಡಿ ಆದ್ರೂ ಇಲ್ಲಿ ಬಂದ್ಮೇಲೆ ನಮ್ ಜೊತೆ ಸುತ್ತಾಡ್ಕೊಂಡು ನಾವ್ ಆಚೆ ಹೋಗಿ ನಾವಪ್ಪ ಓದಿದ್ ಸ್ಕೂಲು, ಹಳೇ ಕಾಲದ ಸ್ಕೂಲು, ಅಬಂಡನ್ ಬಿಲ್ಡಿಂಗ್ಸು, ಆಮೇಲೆ ನಾನು ಹೊಲ ತೋಟ ಎಲ್ಲ ನೋಡ್ಕೊಂಡ್ ಬಂದ್ವಿ. ಇವನ್ನೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ರೆ ಇವ್ರಿಬ್ರು ಏನೂ ಮಾಡಿಲ್ಲ. ವೇಸ್ಟ್ ನನ್ ಮಕ್ಳು. ಗಾಯ್ಸ್, 1 ನಿಮಿಷ, ನಾನು ಇದಕ್ಕೊಂದು ಇದು ಕೊಡ್ತೀನಿ ಸಮಜಾಯಿತಿ. ಸೊ ಈ ನನ್ನ ಮಗ, 1 ನಿಮಿಷ ಇರೋ, ನಾನೇ ತಿರ್ಸ್ಕೊತೀನಿ. ಇವನಿದಾನಲ್ಲ ಅಲ್ಲಿ, ಈ ವೆಸ್ಟ್ ಫೆಲೋ 2 ಅವರ್ ಮಲಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಬಟ್ ಅವ್ನ ಆಫೀಸಲ್ಲಿ ನಿದ್ದೆ ಹೊಡೆದಿದ್ದು ಯಾರಾದ್ರೂ ನೋಡಿದ್ರಾ? ಅದು ಆಫೀಸು. ನಾವು ಆಫೀಸಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿರೋ ನೈಟು ಅಣ್ಣ ಬಂದ್ಬಿಟ್ಟು ನಿದ್ದೆ ಹೊಡೆದವನು. ಸೊ ಆಫೀಸಲ್ಲಿ ಒಂದು 3 hours ನಿದ್ದೆ ಪ್ಲಸ್ ಕಾರಲ್ಲಿ 2 hours ನಿದ್ದೆ. ಸೊ ಇಟ್ ಇಸ್ ಕಂಪ್ಲೀಟ್ಲಿ 5 hours ನಿದ್ದೆ ಆಗಿದೆ. ಬಂದ್ರು ಸ್ಟಿಲ್ ಅವ್ನು ಇದ್ ಮಾಡಿದಾನೆ. ಏನು ಅಲ್ಲ, 3 hours ನಿದ್ದೆ. ಕಾರ್ ಓಡಿಸದ? ಇಲ್ಲ, ಮತ್ತೇನ್ ಮಾಡ್ದ? ಕಾರ್ನ ಇಬ್ಬರೇ ಓಡಿಸಿದ್ದು. ಏನ್ ಮಾಡ್ದ? ವಿಡಿಯೋಗಳು ಯಾರು ತೆಗ್ದಿದ್ದು? ವಿಡಿಯೋಗ್ರಫಿ ಮಾಡೋದಕ್ಕೆ ಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡ್ದ. ಎಷ್ಟು ಕೆಲಸ ಮಾಡಿದಾನೆ ವೈಬರ್, ಮಿಸ್ಟರ್ ವೈಬ್ ಮ್ಯಾನ್. ಲೈಟ್ ಆಫ್ ಕರ್ ಸಾಕು. ಸೊ ಹಾಯ್ ಗೈಸ್, ನೈಟ್ ಆಗಲಿ 12:15 ಆಗಿದೆ. ಊಟ ಎಲ್ಲ ಆಗಿದೆ. ವಿಜಯಪುರದಲ್ಲೇ ಇದ್ದೀವಿ. ಎಲ್ಲ ಹುಡುಗರು ನೋಡ್ಕೊಂಡು ಸೈಕಾಗಿದ್ದಾರೆ. ಇಲ್ಲಿ ಈ ಥರ ಹುಡುಗರು ಏನಾದರೂ ಬೆಂಗಳೂರು ಇಬ್ಬರು ಇದ್ಬಿಟ್ರೆ ಬೇರೆಯವ್ರ ಥರ ಇರಬಾರ್ದು. ಆಫೀಸಲ್ಲಿ ಇಬ್ಬಿದ್ದಾರೆ, ಅವ್ರನ್ನ ಬೇರೆ ಥರ ಮಾತಾಡೋಣ. ಆ ಥರ ಇಬ್ಬರು ಇದ್ಬಿಟ್ರೆ ಸಾಕು, ಬೆಂಗಳೂರಲ್ಲಿ ಫುಲ್ ಪೀಸ್ ಆಗಿಬಿಡ್ತದೆ. ಆದರೆ ಮಾತ್ರ ಊಟ ಚಿಕನ್ ಗ್ರೇವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು, ಫುಲ್ ಪೀಸು. ಇವತ್ತು ಇಲ್ಲಿದ್ದೀವಿ, ನಾಳೆ ಅದೇನದು ಯಾವುದು ಅವರು ತುಲ್ಜಾ ಭವಾನಿ ಮತ್ತು ಶಿರ್ಡಿಗೆ ಹೋಗಬೇಕು. ಸೊ 4 ಗಂಟೆಗೆ. ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2. ಬಾಯ್. ಡೇ 2 ನೈಟ್ ಹೋಗ್ಬಿಟ್ಟು ಅವನು